ಈಗಿನ ಸಂಸಾರಗಳು ಹೆಂಗಾಗ್ಯಾವತ್ತಂದ್ರೆ ಈಗ ವಿಚಿತ್ರ ಆಗ್ಯದ. ಈಗಿನ ಮದುವೆಗಳ ವಿಚಿತ್ರ ಆಗ್ಯಾವ. ಈಗ ನಾನು ಮದುವೆ ಸೀಸನ್ ಮೊನ್ನೆ ಮುಗೀತು. ಎಷ್ಟು ಮದುವೆಗೆ ಅಂತಂದ್ರೆ ಒಂದು ದಿನಕ್ಕೆ 16 ಮದುವೆಗೆ ಅಟೆಂಡ್ ಆಗ್ಯಾನ. ನನ್ನ ಜೀವನದೊಳಗೆ ದೊಡ್ಡದು ಹಾಕ್ಲಿ ಅದು. ದಿನ ಅಡ್ಡಾಡೀನಿ. ಒಂದು ದಿನಕ್ಕೆ 16 ಮದುವೆ. ಈಗಿನ ಮದುವೆಗಳು ಭಾಳ ಟ್ರೆಂಡ್. ಅವಾಗಿನ ಮದುವೆಗಳು ಬೇರೆ. ಸಣ್ಣ ವಯಸ್ಸಿನೊಳಗೆ ಮುಗೀತು. ಒಂದು ಸತ ತೋರಿಸ್ಬಿಟ್ರತ್ತಂದ್ರೆ ಮದುವೆಯಾಗ ಗಂಡ ಹೆಂಡ್ತಿ ಮುಖ ನೋಡ್ಬೇಕು. ಈಗ ಹಂಗಿಲ್ಲ. ಸ್ವಲ್ಪ ಬರೀ ಗಟ್ಟಿಯಾಗಿರ್ತದೆ. ಗಟ್ಟಿಯಾಗಿ ಮರದು ಸ್ಟಾರ್ಟ ಎಲ್ಲರ ನಂಬರ್ ತಕ್ಕೋತಾವು. ಏನು 24 ತಾಸು ಫೋನ್ ಹಚ್ಚಿ ಕೊಯ್ 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 ಮಾತು 24 ತಾಸು ಮಾತಾಡ್ತಾವೆ. ಒಂದಿಷ್ಟು ಮದುವೆ ಆಗೋಕ್ಕಿಂತ ಮುಂಚೆನೇ ಬ್ರೇಕಪ್ ಆಗಿರ್ತಾವೆ. ಮದುವೆನೇ ಆಗಿರಲ್ಲ. ನನ್ನ ಫೋನ್ ಎತ್ತಿಲ್ಲ ಅವ ನನ್ನ ಬರ್ತಡೇಗೆ ವಿಶ್ ಮಾಡಿಲ್ಲ. ಬ್ರೇಕಪ್. ಇಂಥವು ಎಷ್ಟೋ ನಮ್ಮ ಮಠಕ್ಕೆ ಬರ್ತಾವೆ. ಹಿಂಗಾಗಿ ಮದುವೆ ಮುರಿದವ್ರಿ ಅಜ್ಜಾರ. ಇವಾಗಿಂದ ಬೇರೆ. ಅವಾಗ ಎಂಗೇಜ್ಮೆಂಟ್ ಅಂತ ಮಾಡ್ತಾರೆ. ಎಂಗೇಜ್ಮೆಂಟ್ ಮಾಡಿಂದ ಇಬ್ಬರು ಕೂಡಿದರು. ಗಂಡ ಹೆಣ್ಣ ಇಬ್ಬರು ಕೂಡಿ ಎಂಗೇಜ್ಮೆಂಟ್ ಆದಗಳೇ ಸ್ಟಾರ್ಟ್. ಇಬ್ಬರು ಕೂಡೋದು, ಪ್ರವಾಸಕ್ಕೆ ಹೋಗೋದು, ಇಬ್ಬರು 24 ತಾಸು ಮಾತಾಡೋದು. ಭಾಳ ಪ್ರೀತಿಯಿಂದ ಮಾತಾಡ್ತಿದ್ರು ಇಬ್ಬರು. ಮದುವೆ ಆದಮೇಲೆ 1 ತಿಂಗಳು 1 ವರ್ಷ ಆಗಿತ್ತು. ಆವಾಗ ಹೆಂಡ್ತಿ ಕೇಳಿದ್ಲ, ಅಲ್ಲ ಮದುವೆ ಆಗೋಕ್ಕಿಂತ ಮುಂಚೆ ಎಷ್ಟು ಚಂದ ನನ್ನ ಜೊತೆ ಪ್ರೀತಿಯಿಂದ ಮಾತಾಡ್ತಿದ್ದಿ, ಪ್ರವಾಸ ಕರ್ಕೊಂಡು ಹೋಗ್ತಿದ್ದಿ, ಏನು ಬೇಕೆಲ್ಲ ಕೊಡಿಸ್ತಿದ್ದಿ. ಈಗ ಮದುವೆ ಆಗಿ 1 ವರ್ಷ ಆಯ್ತು, ಒಟ್ಟು ಚಂದ ಮಾತಾಡಲ್ಲಾಗಿಲ್ಲ ಯಾಕ ಅಂತ ಹೆಂಡ್ತಿ ಗಂಡ ಕೇಳಿದಾಗ ಗಂಡ ಹೇಳಿದಂತ, ಉಚ್ಗೋಟಿ ಯಾರ ಎಲೆಕ್ಷನ್ ಮುಗಿದ ಮ್ಯಾಗ ಯಾರ ಪ್ರಚಾರ ಮಾಡ್ತಾರನೋ ಮುಗೀತದು. ಮದುವೆ ಅಂದ್ರೆ ಎಲೆಕ್ಷನ್ ಆದಂಗೆ ಮುಗೀತು. ಅದು ಆದ್ಮ್ಯಾಗ ಪ್ರಚಾರ ತೊಗೊಂಡು ಏನು ಅವಶ್ಯಕತೆ ಅದು. ಹಿಂಗಾಗಿ ಅವು ಇವತ್ತಿನ ಮದುವೆಗಳು, ಇವತ್ತಿನ ಪ್ರೀತಿ ಹಂಗಾಗಬಾರ್ದು. ಹೆಂಗಾಗ್ಬೇಕು? ಸತಿ ಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಇಬ್ಬರ ಭಕ್ತಿ ಒಂದೇ ಇರಬೇಕು. ಇಬ್ಬರ ಕಣ್ಣುಗಳು ಬೇರೆ ಆದರೂ ಕೂಡ ನೋಡುವ ನೋಟ ಒಂದಾಗಿರ್ಬೇಕು. ಇಬ್ಬರ ಕೈಗಳು ಬೇರೆ ಆದರೂ ಕೂಡ ಇಬ್ಬರು ಮಾಡುವ ಕಾಯಕ ಒಂದೇ ಆಗಿರಬೇಕು. ಇಬ್ಬರು ಕಾಲುಗಳು ಬೇರೆ ಆದರೂ ಸಹಿತ ನಡೆಯುವ ದಾರಿ ಒಂದೇ ಆಗಿರಬೇಕು. ಅಂದಾಗ ಮಾತ್ರ ಒಂದು ಸಂಸಾರ ಭಾಳ ಚೆನ್ನಾಗಿ ನಡೀತದೆ. ಬರೀ ದೇಹದಿಂದ ಒಂದಾದವರಿಗೆ ಗಂಡ ಹೆಂಡತಿ ಅಂತ ಕರೆಯುವುದಿಲ್ಲ. ಯಾರು ಹೃದಯ ಪ್ರೀತಿಯಿಂದ ಒಂದಾಗ್ತಾರಲ್ಲ ಅವ್ರಿಗೆ ನಿಜವಾದ ಗಂಡ ಹೆಂಡತಿಗಳು, ಧರ್ಮ ದಂಪತಿಗಳು ಅಂತ ಕರೀತಾರೆ ಅಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಳೋ. ಈಗಿನ ನೋಡ್ಬೇಕು, ಮದುವೆ ಆಗಲೇ ಭಾರಿ ನಿನ್ನ ಬಿಟ್ಟು ನಾ ಇಲ್ಲ, ನನ್ನ ಬಿಟ್ಟು ನೀ ಇಲ್ಲ. ಮದುವೆ ಆದ 1 ತಿಂಗಳಿಗೆ, ಮದುವೆ ಆಗಿ 1 ವರ್ಷ ಆಗಿರ್ಬೇಕು. ಒಂದು ಮನೆಯಾಗ ನೀ ಇರ್ಬೇಕು, ಇಲ್ಲ ನಾ ಇರ್ಬೇಕು. ಎಷ್ಟ ಸಂಸಾರಗಳು ಇವತ್ತೆಲ್ಲ TV ಎಲ್ಲ ತೆಗೆದು ನೋಡ್ರಿ, ಬರೀ 1 ವರ್ಷ ಆಗಿರ್ತದೆ ಬ್ರೇಕಪ್. ಹಿಂಗಾಗಕತ್ತವ. ಯಾಕಂದ್ರೆ ಭಾಳದಕ್ಕೇನು ಜಗಳ ನೀವು ಮನೆ ಒಳಗೆ ಸಂಸಾರ ಅಂದ್ರೆ ಜಗಳಗಳು ಇರುವ. ಆದ್ರೆ ಇಟ್ಟಿಟ್ಗೆ ಜಗಳ ಆಡ್ತವೆ ಹೆಣ್ಮಕ್ಳು. ಈ ಗಂಡ ಹೆಂಡತಿ ಆಗಿರ್ಬೋದು. ಭಾಳದಕ್ಕೇನಿಲ್ಲ, ಇಟ್ಟ ಇರ್ತದೆ. ಕಡ್ಡಿದ್ದಿದ್ದು ಗುಡ್ಡ ಮಾಡಿ ಮನ್ಯಾಗ ಜಗಳ ಆಡ್ಕೋತ ಸಂಸಾರವನ್ನು ಎಷ್ಟೋ ಮಂದಿ ಹಾಳು ಮಾಡ್ಕೊಳಕತ್ತಾರೆ. ಎಟ್ಟಿಟ್ಟಿಗೆ ಜಗಳ ಆಡ್ತಾರೆ. ಅಂದ್ರೆ ಒಂದು ಉದಾಹರಣೆ ಹೇಳತ್ತೇನೆ ನಮ್ಮ ಹೆಂಡ್ತಿ ಚಹಾ ಮಾಡಿದ್ಲು. ಚಹಾ ಮಾಡಿ ಗಂಡಗೆ ಚಹಾ ಕೊಟ್ಟ ಆಮೇಲೆ ಆ ಚಹಾ ಬೋಗಾಣಿ ತೊಳೆದ ಇತ್ತಲ ಭಾಗಲ್ದೊಳಗೆ ಅದನ್ನು ಚೆಲ್ಲಕ್ಕೆ ಹೋಗ್ಕಳು. ಮೊಸರಿ ಚೆಲ್ಲಕ್ಕೆ ಹೋದಾಗ ಏನಾಗಿರ್ತದಂದ್ರೆ ಒಂದು ಇತ್ತಲ ಭಾಗಲ್ದೊಳಗೆ ಒಂದು ಸಣ್ಣ ಹುಣಸಿ ಗಿಡ ಬೆಳ್ಯಾಕತ್ತಿರ್ತದೆ. ಎಟ್ಟು ಇಟ ಚಿಗರಾಕತ್ತಿರುತ್ತೆ ಹುಣಸಿ ಗಿಡ. ಅಕ್ಕಿ ಹೆಣ್ತಿ ಏನು ಮಾಡಿದಲ್ಲ ಅಂತಂದ್ರೆ ಗಂಡರ್ಗೆ ಹೋಗಿ, ಯಜಮಾನ್ರೆ ಒಂದು ಖುಷಿ ಪಡುವಂಥ ವಿಷಯ ಏನು ಅಂಥದ್ದು ಏನಾಗ್ಯದ, ನಮ್ಮ ಹಿತ್ತಲ ಭಾಗಲ್ದೊಳಗೆ ಹುಣಸಿ ಗಿಡ ಬೆಳ್ಯಾಕತ್ತದ. ಇನ್ನೂ ಎಟ್ಟದದು ಇಟ್ಟದ. ಅಕ್ಕಿ ಹೆಣ್ತಿ ಹೇಳಿದ್ಲು. ಅವಾಗ ಗಂಡ ಖುಷಿ ಆದ. ನಮ್ಮ ಹಿತ್ತಲ ಭಾಗಲ್ದೊಳಗೆ ಹುಣಸಿ ಗಿಡ ಬೆಳ್ಯಾಕತ್ತದ. ಇಬ್ಬರು ಭಾಳ ಖುಷಿ ಆದ. ಅವಾಗ ಗಂಡ ಹೇಳಿದಂತ, ಆ ಹಿತ್ತಲ ಭಾಗದಾಗ ಏನು ಹುಣಸಿ ಗಿಡ ಬೆಳ್ಯಾಕತ್ತದಲ್ಲ ಅದು ಭಾಳ ದೊಡ್ಡದಾಗಿಂದ ಏನು ಮಾಡೋಣ, ಅದು ದೊಡ್ಡದಾಗಿಂದ ಹೆಣ್ತಿ ಹೇಳಿಲ್ಲಂತ, ದೊಡ್ಡದಾಗಿಂದ ಆ ಗಿಡ ಕಡಿಸಿ ಅದರನ್ನು ಹಣ್ಣು ತೊಗೊಂಡು ಹುಟ್ಟು ಮಾರಿ ಏನು ಮಾಡೋಣ ಅಂತಂದ್ರೆ ಊರೊಳಗೆ ಒಂದು ಹೋಟೆಲ್ ಮಾಡೋಣ, ಚಾದ ಅಂಗಡಿ ಇಡೋಣ ಅಂದ್ಲ. ಇನ್ನೂ ಹುಣಸಿ ಗಿಡ ಇಟ್ಟದ. ಇದನ್ನು ನೆನಪಿಟ್ಕೋಬೇಕು ನೀವು. ಹುಣಸಿ ಗಿಡ ಇಟ್ಟದ.
ಅವ್ರು ಪ್ಲ್ಯಾನ್ ಮಾಡಿದ್ರು ಚಾದ ಅಂಗಡಿ ಅದನ್ನು ಮಾರಿ ಚಾದ ಅಂಗಡಿ ಹಿಡಿಯೋರಂತ. ಅವಾಗ ಗಂಡ ಹೇಳಿದ, ನಾವು ಅದನ್ನು ಮಾರಿ ಏನು ಚಾದ ಅಂಗಡಿ ಇಟ್ಟಾಗ ಏನು ಮಾಡೋದತ್ತಂದ್ರೆ ನಿಮ್ಮ ಅಣ್ಣ ತಮ್ಮಂದ್ರೆ ಬಂದಾರ ಅಂತ ತಿಳ್ಕೊಂಡು ಅವ್ರಿಗೆ ಪುಕ್ಸೆಟ್ಟೆ ಚಾ ಕೊಡಂಗಿಲ್ಲ. ಇನ್ನೂ ಹುಣಸಿ ಗಿಡ ಎಟ್ಟದ, ಹಾಂ ಇದು ನೆನಪಲ್ಲಿ ಪುಕ್ಸೆಟ್ಟೆ ಚಾ ಕೊಡಂಗಿಲ್ಲ ಅಂದಾಗ ಅಕ್ಕಿ ನನ್ನ ತವ್ರ ಮನೆಯಿಂದ ಕಾಟ ತಂದೀನಿ, ಬಂಗಾರ ವರದಕ್ಷಿಣೆ ತಂದೀನಿ, ನಮ್ಮ ಅಣ್ಣ ತಮ್ಮಂದ್ರೆ ನಮ್ಗೆ ವರದಕ್ಷಿಣೆ ಹಾಕಿ ಕಳಿಸ್ಯಾರ, ಏನು ಬೇಕಾದ ಎಲ್ಲ ಸೋಫಾ ಸೆಟ್ ಹಿಡ್ದು ಎಲ್ಲ ತಂದೀನಿ, ಅವರ ಬಂದ್ರೆ ಅವ್ರಿಗೆ ಪುಕ್ಸೆಟ್ಟೆ ಚಾ ಕೊಡಂಗಿಲ್ಲ ಅಂತ ಇಬ್ಬರು ಜಗಳ ಆಡಕತ್ತ. ನಾಯಿ ಹೊಡೆದಂಗೆ ಹೊಡಕತ್ತ ಗಂಡ. ಇನ್ನೂ ಹುಣಸಿ ಗಿಡ ಇಟ್ಟದ ಹೊಡೆದ ಅಕ್ಕಿ ಜಗಳಾಡಿ 4 ಸುಟ್ಗೇಸ್ ರೆಡಿ ಮಾಡ್ಕೊಂಡು ರೈಟ ಆಧಾರ್ ಕಾರ್ಡ್ ತೊಗೊಂಡು ತವ್ರ ಮನೆಗೆ. ಈಗೇನು ಹೆಣ್ಮಕ್ಳಿಗೆ ಅಂಜಿಕೆಯಲ್ಲಿ ಗಂಡಂದ ರೊಕ್ಕ ಇಸ್ಕೊಳ್ಬೇಕನ್ನಂಗಿಲ್ಲ, ಏನಿಲ್ಲ. ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ ಬಸ್. ಎಷ್ಟೋ ಮಂದಿ ಧರ್ಮಸ್ಥಳಕ್ಕೆ ಹೋದವ್ರು ಇನ್ನೂ ಬಂದಿಲ್ಲ ಅಂತ. ಅಕ್ಕಿ ತವ್ರ ಮನೆಗೆ ಹೋದ್ಲು. ಅವ್ರ ಅಣ್ಣ ತಮ್ಮಂದ್ರೆ ಕೇಳಿದ್ರು, ಯಾಕೆ ಬಂದಿಯವ್ವ, ಏನಾಯ್ತು, ಯಾಕೆ? ಅವಾಗ ಎಲ್ಲ ಕತ್ತಿ ಹೇಳಿಲ್ಲ, ಹುಣಸಿ ಗಿಡ ಬೆಳ್ಯಾಕತ್ತದ, ಅದು ಮಾರಿ ಹೊಟ್ಟೆಲಿಟ್ಟ ಮ್ಯಾಗ ನಿನಗೆ ಪುಕ್ಸೆಟ್ಟೆ ಚಾ ಕೊಡಂಗಿಲ್ಲ ಅಂದ, ಅದಕ್ಕೆ ನಾ ಜಗಳಾಡಿ ಬಂದೆ ಅಂತ ಹೆಂಡ್ತಿ ಹೇಳಿದ್ಲು. ಅವಾಗ ಇದು ಗಂಡ ಬರ್ತಾಳೆ ಬಿಡು ಒಳ್ಳೆ ಹೆಂಡ್ತಿ ಅಂತ 1 ದಿನ 2 ದಿನ 3 ದಿನ 4 ದಿನ 5 ದಿನ ಕಾಯ್ಕೊತ ಕುಂತ ಬರಲೇ ಇಲ್ಲ. ಬರ್ಲಾರಾಗ ಏನಾಗಿತ್ತಂದ್ರೆ ಅವ್ರು 4 ಮಂದಿ ಅಣ್ಣ ತಮ್ಮಂದ್ರೆ ಗಂಡ ಇದ್ದಲ್ಲಿ ಬಂದು ಗಂಡಗೆ ನಾಯಿ ಹೊಡೆದ್ರು. ಯಾಕೆ ಹೊಡ್ಯಾಕತ್ತೀರೋ ತಂದಾಗ ಅವಾಗ ಅವ್ರು 4 ಮಂದಿ, ನಿಮ್ಮ ಆಕಳ ನಮ್ಮ ಹೊಲದಾಗ ಬಂದು ಮೇವು ತಿನ್ನಾಕತ್ತದ, ಆ ಆಕಳ ನಿಮ್ಮ ಮನ್ಯಾಗ ಕಟ್ಕೊಳಕ್ಕೆ ಬರಂಗಿಲ್ಲನೋ ಅದು ತಂದಾಗ ಅವ ಅನ್ನಂತ, ಅಲ್ಲೋ ನಾ ಇನ್ನೂ ಆಕಳನ ಸಾಕಿಲ್ಲ, ಅದು ಯಾವಾಗ ಬಂದು ಮೇವು ತಿಂದೈತಿ ನಿಮ್ಮ ಹೊಲದಾಗ ತಂದಾಗ ಅವ್ರು ಅಂದ್ರಂತ, ಇನ್ನೂ ನಮ್ಮ ಅಕ್ಕ ನಮಗೆ ಇನ್ನೂ ಪುಕ್ಸೆಟ್ಟೆ ಚಾನ ಕೊಟ್ಟಿಲ್ಲ, ನಮ್ಮ ಅಕ್ಕಗೆ ನೀ ಯಾಕೆ ಕೊಡ್ದಿ ಮಗನಿ ಅಂತ ಅವ್ರು ಕೇಳಿದ್ರಂತ. ಅದಕ್ಕೆ ಸಂಸಾರದೊಳಗೆ ಭಾಳದಕ್ಕೇನು ಜಗಳ ಇಟ್ಟಿಟ್ಗೆ ಜಗಳ ಆಡ್ತೀರಿ ನೀವು. ಜಗಳ ಆಡ್ತಿದ್ರೆ ಜಗಳಾಡ್ರಿ, ಬ್ಯಾಡ ಅನ್ನಂಗಿಲ್ಲ. ಆದ್ರೆ ನಿಮ್ಮ ಜಗಳ ಎಲ್ಲಿ ಇರ್ಬೇಕಂದ್ರೆ 4 ಗೋಡೆಗಳ ಮಧ್ಯೆ ಅಷ್ಟೇ ನಿಮ್ಮ ಜಗಳ ಇರ್ಬೇಕು. ಅದನ್ನು ಎಂಥದ ಇರಲ್ಯಾಕ ಅದನ್ನು ಹೊರಗೆ ಬರಕ್ಕೆ ಬಿಡಬಾರ್ದು. ಈಗ ಇಟ್ಟಿದ್ದಿದ್ದು ಹೊರಗೆ ತಂದು ತಮ್ಮ ಮರ್ಯಾದೆ ತಾವ ತಕ್ಕೋತಾವ. ಅವ್ರು ಬಂದು ನ್ಯಾಯ ಹೇಳ್ತಾರೆ, ಇವ್ರು ಬಂದು ಯಾರು ಹೇಳಂಗಿಲ್ಲ, ಅವ್ರದ್ದು ಎಲ್ಲರ ಮನೆ ದೋಷ ತೂತ ಇರ್ತಾವೆ, ಆದರೂ ಹೇಳ್ಕೊಳಂಗಿಲ್ಲ ಅವ್ರು. ನೀವು ಅದನ್ನು ಹೊರಗೆ ತಂದು ಒಟ್ಟು 4 ಗೋಡೆಗಳ ಮಧ್ಯೆ ಅಷ್ಟೇ ಜಗಳ ಇರ್ಬೇಕು. ಆ ಜಗಳ ಹೊರಗೆ ಬರಕ್ಕೆ ಬಿಡಬಾರ್ದು. ಹೊರಗೆ ಬಂದ್ರೆ ಬರಲ್ಲ ಯಾಕೆ, ಆದ್ರೆ ಆ ಜಗಳ ಪಂಚಾಯತಿ ಕಟ್ಟಿ ಹತ್ಸಕ್ಕೆ ಬಿಡಬಾರ್ದು. ಪಂಚಾಯತಿ ಕಟ್ಟಿ ಹತ್ತಿದ್ರು ಹತ್ತಲ್ಲ ಯಾಕೆ, ಆದ್ರೆ ಆ ಜಗಳ ಪೊಲೀಸ್ ಮೆಟ್ಲ ಹತ್ತಕ್ಕೆ ಬಿಡಬಾರ್ದು. ಪೊಲೀಸ್ ಮೆಟ್ಲ ಹತ್ತಿದ್ರು ಹತ್ತಲ್ಲ ಯಾಕೆ, ಆ ಜಗಳ ಎಲ್ಲಿ ಕೋರ್ಟ FIR ಹರಿಸ್ಲಾರೆ ಕೋರ್ಟಿಗೆ ಹೋಗ್ತೈತೇನ. ಪೊಲೀಸ್ ಮೆಟ್ಲ ಹತ್ತಿದ್ರು ಹತ್ತಲ್ಲಕ್ಕ, ಆದ್ರೆ FIR ಹರ್ಸಕ್ಕೆ ಹೋಗ್ಬಾರ್ದು. FIR ಹರಿಸಿದ್ರು ಹರ್ಸಲ್ಲಕ್ಕ, ಆದ್ರೆ ಆ ಜಗಳ ಕೋರ್ಟ್ ಮೆಟ್ಲ ಹತ್ತಕ್ಕೆ ಬಿಡಬಾರ್ದು. ಈ ಕಡೆ ಕೋರ್ಟ್ ಮೆಟ್ಲ ಹತ್ತಿದ್ರೆ ಜಾಮೀನು ಇಲ್ಲ, ಜಮೀನು ಇಲ್ಲ, ಮುಖ ಮಾರಿ ಒಣಗಿಸ್ಕೊಂಡು ಮನೆಗೆ ಊರಿಗೆ ಬ್ಯಾಸರಾಗಕ್ಕೆ ಹೋಗ್ಬೇಡ್ರಿ ಅಂತ ನಿಮ್ಗೆ ಒಳ್ಳೆ ಸಂದೇಶ ಹೇಳ್ತೀನಿ. ಒಟ್ಟ ಜಗಳ ಆಡಕ್ಕೆ ಹೋಗ್ಬೇಡ್ರಿ, ಚಂದ ಪ್ರೀತಿಯಿಂದ ಇರೋದು ರೀ, ಎಲ್ಲರ ಜೊತೆ ಸ್ನೇಹದಿಂದ ಇರೋದು. ಗಂಡ ಹೆಂಡತಿ ಆದವರು ಚಂದ ಇರೋರು, ಮನ್ಯಾಗ ಅತ್ತಿ ಸೊಸಿ ಇದ್ದವರು ಚಂದ. ಇವು ಸ್ವಸ್ಥದೇವರು ಒಂದು ಸ್ವಲ್ಪ ಮುಗ್ದಿರ್ತಾರೆ, ಇವು ಹತ್ತಿಗಳು ಒಂದು ಸ್ವಲ್ಪ ಇದು ಇರ್ತಾವೆ. ಬರೀ ಸ್ವಸ್ಥದ್ರ ಹತ್ತಿರ ಹೇಳಂಗಿಲ್ಲ, ಇವು ಹತ್ತಿದವರು ಒಂದಿಷ್ಟು ಇರ್ತಾವಲ್ಲ ಭಾರಿ ಎಟ್ಟಿರ್ತಾವೆ ಇವು. ಎಲ್ಲರೂ ಅಲ್ಲ ಮತ್ತು ಒಂದೊಂದು ಮನ್ಯಾಗ ಒಟ್ಟು ನಂದು ಅಧಿಕಾರ ಇರ್ಬೇಕಂತಾರೆ. ಆಕೆ ಪಾಪ ಬಂದಿರ್ತಾಳೆ, ಹೊಸ್ದಾಗಿ ನಡ್ಯಾಕೆ ಬಂದಿರ್ತಾಳೆ, ಒಂದು ಸ್ವಲ್ಪ ಏನರ ತಪ್ಪು ತಡೆಗಳು ಆಗ್ತಿರ್ತಾವೆ, ಒಂದು ಸ್ವಲ್ಪ ಸಹಿಸ್ಕೊಂಡು ಅವ್ರಿಗೆ ತಿದ್ದಿ ಬುದ್ಧಿವಾದ ಹೇಳಿ ಸುಮ್ಮನೆ ಕರ್ಕೊಂಡು ಹೋಗ್ಬೇಕು ಅನ್ನೋದೇನಿಲ್ಲ. ಆಕೆ ಒಂದು ಸ್ವಲ್ಪ ತಪ್ಪಾದಿಲ್ಲ ಅದ ದೊಡ್ಡ ಜಗಳ ಮಾಡೋದು, ಅವರಿಬ್ಬರು ಗಂಡ ಹೆಂಡತಿ ನಡುವೆ ಹಚ್ಚಿ ಹೋಗೋದು ಬಿಡೋದು. ಇವರು ಭಾಳ ಆಗ್ಯಾರ ಇವತ್ತು ಹತ್ತಿದೇವ್ರು. ಇವ್ರು ಹತ್ತಿದೇವ್ರು ಹೆಂಗಿರ್ತಾರಂದ್ರೆ, ಈಗ ಮನ್ಯಾಗ ಸೊಸಿ ಇರ್ತಾಳೆ, ಅವ್ರ ಮಗಳನ್ನ ಬೇರೆ ಕಡೆ ಕೊಟ್ಟಿರ್ತಾಳೆ, ಅವ್ರ ಮಗಳಿಗೆ 24 ತಾಸು ಫೋನ್ ಹಚ್ತಾಳೆ, ಯವ್ವ ಮಗಳ ಎದ್ದೇನು, ಚಹಾ ಕುಡ್ದೇನು, ಊಟ ಮಾಡ್ದೇನು, ಏನು ಕೆಲಸ ಮಾಡಕತ್ತಿ, ಎಲ್ಲೆದಿ, ಎಲ್ಲ ಫೋನ್ ಹಚ್ಚಿ ಕೇಳ್ತಾಳೆ. ಆದ್ರೆ ಅವ್ರ ಸೊಸಿ ಮನ್ಯಾಗ ಇರ್ತಾಳೆ, ಎದ್ದೇನೂ ಕೇಳಂಗಿಲ್ಲ, ಚಹಾ ಕುಡ್ದೇನೂ ಕೇಳಂಗಿಲ್ಲ, ಏನೂ ಕೇಳಂಗಿಲ್ಲ. ಹಿಂಗಾದ್ರೆ ಒಂದು ಮನೆ ಯಾವಾಗ ಸ್ವರ್ಗ ಆಗಲಿಕ್ಕೆ ಸಾಧ್ಯ ಐತಿ? ಅವಾಗ ಅವು ಹೇಳಿಲ್ಲಂತ ಅವ್ರ ಮಗಳಿಗೆ,
ನಮ್ಮ ಊರಾಗ ಜಾತ್ರೆ ನಡೆದದ, ನೀ ಏನು ಮಾಡತ್ತಂದು ಜಾತ್ರೆಗೆ ಒಂದು 4 ದಿನ ಬಾ ಅಂತ ಅವ್ರವ್ವ ಅವ್ರ ಮಗಳಿಗೆ ಫೋನ್ ಮಾಡಿದ್ಲು. ಆ ಮಗಳು ಏನು ಮಾಡಿದ್ಲು, ನಮ್ಮ ಊರಾಗ ಜಾತ್ರೆ ಐತೆ ಅಂತ ತಿಳ್ಕೊಂಡು ಅಕ್ಕಿ ಏನು ಮಾಡಿದ್ಲು ಅಂದ್ರೆ 4 ಸುಟ್ಗೇಸ್ ರೆಡಿ ಮಾಡಿ ಅವ್ರ ಗಂಡಗೂ ರೆಡಿ ಮಾಡಿ ಅಕ್ಕಿ ಏನು ಮಾಡಿದ್ಲು, ಒಟ್ಟು ಸುಟ್ಗೇಸ್ ಗಂಡಗೆ ಒರೆಸಿ ಊರಿಗೆ ಬಂದ್ಲು. ಅಕ್ಕಿ ಬಂದಾಗ ಇದನ್ನು ಯಾರು ನೋಡಿದ್ರು ಅಂದ್ರೆ ಆ ಎಣ್ಣಿನ ಹವು ನೋಡಿದ್ಲು ಅವ್ರ ಅತ್ತಿ. ನೋಡಿ ಕೇಸಿಂದ ಓಣ್ಯಾಗೆಲ್ಲ ಡಂಗ್ರ ಬಾರಿಸ್ಕೊತ ಬಂದ್ಲು. ಏನಂತ ನೋಡಿ ನಮ್ಮ ಮಳೆದವ್ರು ಹೆಂಗದಾನ, ನಮ್ಮ ಮಗಳಿಗೆ ಏನು ತ್ರಾಸ ಆಗ್ಬಾರ್ದು ಅಂತ ತಿಳ್ಕೊಂಡು ಎಲ್ಲ ಸುಟ್ಟಿಗೆ ಸವಣ ಒತ್ಕೊಂಡು ಬರಾಕತ್ತ ನೋಡಿ. ನಮ್ಮ ಹಳೆದೇವ್ರು ಅಂದ್ರೆ ದೇವ್ರು ಇದ್ದಂಗೆ, ಅವನಂತ ಹಳೆದೇವ್ರು ಯಾರಿಗೂ ಸಿಗಂಗಿಲ್ಲ ಅಂತ ಓಣಿ ತುಂಬ ಡಂಗ್ರ ಸಾರಿಸ್ಕೋತ ಬಂದ್ಲು. 1 ವಾರ ಆಗಿತ್ತು. ಅವ್ರ ಮನ್ಯಾಗ ಏನು ಸೊಸಿ ಇದ್ಲಲ್ಲ, ಆ ಸೊಸಿ ಊರಾಗ ಜಾತ್ರೆ ಬಂತು. ಅವು ಫೋನ್ ಮಾಡಿದ್ಲು, ಏ ಮಗಳ ನಮ್ಮ ಊರಾಗ ಜಾತ್ರೆ ಐತಿ ಬಾ. ಅದನ್ನು ನೋಡಿದ್ಲು ಅಕ್ಕಿ, ಕಾಪಿ ಮಾಡಿದ್ಲು. ಅಕ್ಕಿ 4 ಸುಟ್ಗೇಸ್ ರೆಡಿ ಮಾಡಿದ್ಲು, ಅಕ್ಕಿ 6 ಸುಟ್ಗೇಸ್ ರೆಡಿ ಮಾಡಿದ್ಲು. 50 ಸೀರೆ ಪ್ಯಾಕ್ ಮಾಡಿ ಅಕ್ಕಿ ಏನು ಮಾಡಿದ್ಲತ್ತಂದ್ರೆ ಹೆಂಗೆ ಅಕ್ಕಿನೂ ಹೆಂಗೆ ಅವ್ರ ಗಂಡನ ಮ್ಯಾಗ ಒರೆಸ್ಕೊಂಡು ಹೋಗ್ಯಾಳಲ್ಲ, ನಾನು ನನ್ನ ಗಂಡನ ಮ್ಯಾಗ ಒರೆಸ್ಕೊಂಡು ಹೋಗ್ಬೇಕಂತ ಅಕ್ಕಿ ಏನು ಮಾಡಿದ್ರು 6 ಸುಟ್ಗೇಸ್ ಅವ್ರ ಗಂಡನ ಮ್ಯಾಗ ಒರೆಸ್ಕೊಂಡು ಹೊಂಟ್ಲ. ಅವಾಗ ಅವು ಇದ್ಲಲ್ಲ, ಅಕ್ಕಿ ಏನು ಮಾಡ್ಬೇಕು, ಓಣಿ ತುಂಬ ಇದು ನೋಡಿದು ಹೆಂಡ್ತಿ ಗುಲಾಮ್ ಆಗೈತಿ. ಇದು ಜೋಕುಮಾರ್, ಹಳೆ ಜೋಕುಮಾರ್, ಇದು ಬೇಕಾಗಿತ್ತು ಇಂಥ ಜನ. ಹೆಂಡ್ತಿ ಗುಲಾಮ, ಹೆಂಡ್ತಿಗೆ ಒರೆಸೋದು ಬಿಟ್ಟು ಹುಟ್ಟು ಸುಟ್ಟಿಗೆ ಸ್ಥಾನ ಹೊತ್ಕೊಂಡು ಹೊಂಟದ ನೋಡಿ. ಅವ್ರ ಮನ್ಯಾಗಿದ್ದವ್ವ ಓಣಿ ತುಂಬ ಹೇಳಕತ್ ನೋಡ್ರಿ, ದೃಷ್ಟಿ ಹೆಂಗೆ ಚೇಂಜ್ ಆಗ್ತಾವೆ. ಹಳೆ ಎತ್ಕೊಂಡು ಬರಾಗ ದೇವ್ರಾದ, ಮಗ ಎತ್ಕೊಂಡು ಬರಾಗ ಜೋಕುಮಾರಾದ. ಹಿಂಗಾದ್ರೆ ಒಂದು ಮನೆ ಯಾವಾಗ ಚೆನ್ನಾಗಿ ನಡಲಿಕ್ಕೆ ಸಾಧ್ಯ ಇರ್ತದೆ. ಅವಾಗ ಎಲ್ಲರನ್ನು ಮಗಳು ನೋಡೋ ದೃಷ್ಟಿನೇ ಒಂದೇ ಇರಬೇಕು, ಸೊಸಿ ನೋಡುವಂಥ ದೃಷ್ಟಿನೂ ಒಂದಾಗಬೇಕು. ಅಂದ್ರೆ ಒಂದು ಮನೆ ಸ್ವರ್ಗ ಆಗಲಿಕ್ಕೆ ಸಾಧ್ಯ ಐತಿ. ಸ್ವರ್ಗ ನರಕವೆಲ್ಲ ಬೇರಿಲ್ಲ ಕೇಳೋ ಜನಕ, ಇಲ್ಲೇ ಕಾಣಬೇಕು ಉಸಿರಿರೋ ಕೊನೆ ತನಕ ಅಂತಕ್ಕಂಥ ನೀವೆಲ್ಲ ಅರ್ಥ ಮಾಡ್ಕೊಂಡು ಒಂದು ಮನೆ ಯಾವಾಗ ಸ್ವರ್ಗ ಆಗ್ತದೆ ಅಂತಂದ್ರೆ, ಹೊಸ್ದಾಗಿ ಏನು ಸೊಸಿ ಹೋಗಿರ್ತಾಳಲ್ಲ, ಇವ್ರ ಮನೆಯಾಗಿದ್ದವ್ರು ನನ್ನ ಅತ್ತಿ ಮಾವ ಅಲ್ಲ, ನನಗೆ ಏನು ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿ ಸ್ವರೂಪ ಅಂತ ಯಾವ ಸೊಸಿ ತಿಳ್ಕೊತಾಳಲ್ಲ, ಅವಾಗ ಒಂದು ಮನೆ ಸ್ವರ್ಗ ಆಗ್ತದೆ. ಅತ್ತಿ ಮಾವ ಇದ್ದವ್ರು ಈಕಿ ಏನು ಸೊಸಿ ಬಂದಾಳಲ್ಲ, ಈಕಿ ನನ್ನ ಸೊಸಿ ಅಲ್ಲ, ನಾ ಜನ್ಮ ಕೊಟ್ಟಿರ್ತಕ್ಕಂಥ ಮಗಳ ಸ್ವರೂಪ ಅಂತ ತಿಳ್ಕೊಂಡು ಯಾವ ಅತ್ತಿ ಮಾವ ತಿಳ್ಕೊತಾರಲ್ಲ, ಅವಾಗ ಒಂದು ಮನೆ ಸ್ವರ್ಗ ಆಗಲಿಕ್ಕೆ ಸಾಧ್ಯ ಐತೆ ಅಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು ಎಲ್ಲರ ಮನೆ ಒಳಗೆ ಚಂದ ಪ್ರೀತಿ ಸ್ನೇಹ ಭಾವದಿಂದ ಇದ್ರೆ ಅದೇ ಮನೆ ಸ್ವರ್ಗ ಆಗ್ತದೆ ಅಂತಕ್ಕಂಥದ್ದು ನೀವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು ಒಟ್ಟ ಯಾರ ಜೋಡಿ ದ್ವೇಷ ಮಾಡೋಕ್ಕೆ ಹೋಗ್ಬೇಡ್ರಿ. ನಮ್ಮ ಪ್ರವಚನ ಇಟ್ಟು ದಿವಸ ಏನು ಮಾಡ್ಯಾವಲ್ಲ, ಇದರೆಲ್ಲ ತಾತ್ಪರ್ಯ ಇಷ್ಟೇ, ದ್ವೇಷ ಬಿಡು ಪ್ರೀತಿ ಮಾಡು. ಲಾಸ್ಟ್ ಇದು ಇಟ್ಟು ದಿವಸ ಹೇಳಿದ್ದು ಎಲ್ಲ ನೆನಪಿಟ್ಕೋತೀರ ಇಲ್ಲ ಗೊತ್ತಿಲ್ಲ, ಇವತ್ತು ಹೇಳಿದ ಒಂದು ಮಾತು ನೆನಪಿಟ್ಕೊಂಡ್ಬಿಡ್ರಿ.